ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ಸಂಜೆಯಿಂದನೇ ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು. ಸ್ವಲ್ಪ ತರಕಾರಿ ತಂದಿದ್ದಾರೆ. ವಾರಕ್ಕೆ ಒನ್ ಟೈಮ್ ಆಗುತ್ತೆ ಈ ಊರಲ್ಲಿ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ತಂದುಬಿಡ್ತೀವಿ. ವಾರಕ್ಕಾಗಷ್ಟು ಒಂದೇ ಸಲಕ್ಕೆ ತಂದ್ಕೊಂಡ್ಬಿಡ್ತೀವಿ. ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಲ್ವ, ಹಂಗಾಗಿ ಏನೂ ಆಗೋಲ್ಲ. ಇವತ್ತು ಎಗ್ ರೈಸ್ ಮಾಡಬೇಕಂತ ಅಂದ್ಕೊಂಡಿವಿ. ನೈಟ್ ಊಟಕ್ಕೆ ನಮ್ಮ ಚಿನ್ನಿ ಏನೋ ಮಾತಾಡ್ತಾ ಇದ್ದಾಳೆ. ಬನ್ನಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಎಣ್ಣೆ ಹಾಕಿದ್ದೀವಿ. ಆಲ್ರೆಡಿ ಎಣ್ಣೆ ಹಾಕಿದ್ದೆ, ಜಸ್ಟ್ ಹಾಕಿದ್ದೀನಿ. ಸ್ವಲ್ಪ ಕಾಯಕ್ಕಿಟ್ಟಿದ್ದೆ, ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದ್ರಲ್ಲಿ ಅದು ಕಾದ್ಬಿಟ್ಟಿತ್ತು. ಹಂಗಾಗಿ ಮತ್ತೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅಂದರೆ 2 ಸಾಕು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿನೇ ಹಾಕ್ಕೋಬೋದು. ಸ್ವಲ್ಪ ಯಾಕಂದರೆ ನಮ್ಮ ಮನೇಲಿ ಚಿನ್ನಿ ಕೂಡ ತಿಂತಾಳಲ್ವ, ಹಂಗಾಗಿ ನಾವು ಖಾರ ಜಾಸ್ತಿ ತಿನ್ನೋಲ್ಲ. ಸ್ವಲ್ಪ ಹಾಕ್ಕೊಂಡಿದ್ದು. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮನೆಯಲ್ಲೇ ಮಾಡ್ಕೊಂಡಿರೋದು, ಅಂಗಡಿಯಲ್ಲಿ ತಂದಿಲ್ಲ. ಮನೆ ಬೇಕಿದ್ದರೆ ಅಂಗಡಿಯಲ್ಲಿ ತಂದ್ಕೊಂಡು ಹಾಕ್ಕೋಬೋದು. ನಾವು ಮನೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಟೊಮೆಟೊ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀವಿ. ಹಾಗೆ 1.5 ಸ್ಪೂನು ಗರಂ ಮಸಾಲೆ, ಹಾಗೆ 1 ಸ್ಪೂನು ಖಾರ ಪುಡಿ ಹಾಕಿದ್ದೀವಿ. ಚೆನ್ನಾಗಿರುತ್ತೆ ನೋಡಿ. ಖಾರ ಪುಡಿ ಏನು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ದೀವಿ ಕಲರ್ಗೋಸ್ಕರ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಂಗಾಗಿ ಹಾಕಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವೆರಡನ್ನ ಹಾಕಿ. ಇವಾಗ ಮೊಟ್ಟೆ ಒಡೆದಾಕ್ತಿದ್ದೀವಿ ನೋಡಿ. ಮೊಟ್ಟೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರತಿ ಸಲ ಬೇರೆ ಥರನೇ ಮಾಡ್ತೀವಿ, ಈ ಸಲ ಬೇರೆ ಥರನೇ ಮಾಡಿದ್ದೀವಿ. ಯಾಕಂದರೆ ಪ್ರತಿ ಸಲವೂ ಎಷ್ಟು ಟೇಸ್ಟಿ ಆಗ್ತಿರಲಿಲ್ಲ, ಹಂಗಾಗಿ ಈ ಸಲ ತುಂಬಾ ಟೇಸ್ಟಿಯಾಗಿತ್ತು. ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಟೇಸ್ಟಿಯಾಗಿತ್ತು. ಅದಕ್ಕಿಂತ ಚೆನ್ನಾಗೇ ಆಗಿದೆ ಅಂತ ಅಂದ್ಕೋಬೇಕು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ, ಇವಾಗ ತಾನೇ ಮಾಡಿದ್ದೀವಿ. ಇನ್ನೂ ಬಿಸಿ ಬಿಸಿ ಅನ್ನ ಹಾಗೆ ಇದೆ. ಇವಾಗ ಇಳಿಸ್ಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ನಾನು. ಚಿಕ್ಕದ್ರಲ್ಲಿ ಹಾಕ್ಬಿಟ್ರೆ ಕಲಸೋದಕ್ಕೆ ಸ್ವಲ್ಪ ತಿರುಗ್ಸೋದಕ್ಕೆ ಆಗಲ್ವಲ್ಲ, ಹಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಎಲ್ಲ. ಹೊಗೆ ಹಾಗೆ ಬರ್ತಾ ಇದೆ ನೋಡಿ. ಎಷ್ಟು ಇವಾಗ ತಾನೇ ಇಳಿಸಿದ್ವಿ, ಹಂಗಾಗಿ ಹೊಗೆಯಿಂದ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಆಗ್ತಾ ಇಲ್ಲ. ಹೊಗೆ ಬರೋದ್ರಿಂದ ಸ್ವಲ್ಪ ಇದು ಆರಬೇಕಂದ್ರೆ ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಹೊಗೆ ನಿಂದ್ರವರೆಗೂ ಅಷ್ಟೇ ಆರಬೇಕು. ತುಂಬ ಚೆನ್ನಾಗಿರುತ್ತೆ. ನಮಗೆ ಟೈಮ್ ಆಗಿತ್ತು, ಹಂಗಾಗಿ ಸ್ವಲ್ಪ ಹಾಗೆ ಬೇಗ ಕಲಿಸ್ಕೊಂಡ್ಬಿಡ್ತೀವಿ. ನೀವು ಮಾಡಿದರೆ ಸ್ವಲ್ಪ ಹೊಗೆ ಹೋಗೋವರೆಗೂ ಆರಿಸಿ ಅನ್ನನ. ತುಂಬ ಚೆನ್ನಾಗಿರುತ್ತೆ. ಉದುರು ಆಗುತ್ತಲ್ವ, ತುಂಬಾ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಫೈನಲಾಗಿ ಈ ಥರ ಆಗಿದೆ. ನೀವು ಒಂದು ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಮಾಡ್ತಾ ಇದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ.